ಆರಾಮದಾಯಕವಾದ ಪ್ರಯಾಣಕ್ಕಾಗಿ ಬಹುತೇಕರು ಆಯ್ಕೆ ಮಾಡಿಕೊಳ್ಳುವ ಸಾರಿಗೆ ಅಂದರೆ ರೈಲು. ಈ ರೈಲು ಮಾರ್ಗಗಳು ಕೆಲವೊಮ್ಮೆ ರಮಣೀಯವಾಗಿದ್ದರೆ ಕೆಲವೊಮ್ಮೆ ವಿಚಿತ್ರವಾಗಿ ವಿಶಿಷ್ಟವಾಗಿ ಇರಬಹುದು. ಅಂತಹ 7 ವಿಶಿಷ್ಟ ರೈಲು ಮಾರ್ಗಗಳ ಕುರಿತಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ. ನೀವು ಇಲ್ಲಿಯವರೆಗೆ ರಸ್ತೆಗಳಲ್ಲಿ ಹಾದು ಹೋಗುವ ರೈಲು ಮಾರ್ಗಗಳನ್ನು ನೋಡಿರುತ್ತೀರಾ. ಆ ದಾರಿಯಲ್ಲಿ ವಾಹನಗಳನ್ನು ರೈಲು ಬರುವ ಸಮಯ ಬಂದಾಗ ರೈಲ್ವೆ ಗೇಟ್ಗಳನ್ನು ಹಾಕಿ ನಿಲ್ಲಿಸುತ್ತಾರೆ. ಆದರೆ ನ್ಯೂಜಿಲೆಂಡ್ನ ಗಿಸ್ಬೋನ್ನಲ್ಲಿ ವಿಮಾನ ನಿಲ್ದಾಣದ ರನ್ವೇ ಮೂಲಕ ರೈಲು ಮಾರ್ಗ ಹಾದು ಹೋಗುತ್ತದೆ. ಇಲ್ಲಿ ರನ್ವೇ ಮಧ್ಯದಲ್ಲಿ ರೈಲು ಹಳಿ ನಿರ್ಮಿಸಲಾಗಿದೆ. ಈ ರನ್ವೇಯಲ್ಲಿ ಬೆಳಿಗ್ಗೆ 6:30ರಿಂದ ರಾತ್ರಿ 8:30ರವರೆಗೆ ಕೆಲವೊಮ್ಮೆ ವಿಮಾನ ಕಂಡು ಬಂದರೆ ಕೆಲವೊಮ್ಮೆ ರೈಲು ಕಾಣಿಸುತ್ತದೆ. ನಿಯಮಗಳ ಪ್ರಕಾರ ಇಲ್ಲಿ ಹಾದು ಹೋಗುವ ಪ್ರತಿಯೊಂದು ರೈಲುಗಳು ವಾಯು ಸಂಚಾರ ನಿಯಂತ್ರಣ ಕೊಠಡಿಯಿಂದ ಅನುಮತಿ ಪಡೆಯಬೇಕು. ಈ ರನ್ವೇಯಲ್ಲಿ ರೈಲು ಬರುವ ಸಮಯ ಸಮೀಪಿಸಿದಾಗ ವಿಮಾನ ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ಗಾಗಿ ಕಾಯಬೇಕಾಗುತ್ತದೆ. ರೈಲು ಹಳಿಯಲ್ಲಿ ರೈಲು ಮತ್ತು ರನ್ವೇಯಲ್ಲಿ ವಿಮಾನ ಏಕಕಾಲದಲ್ಲಿ ಚಲಿಸುವ ಸಂದರ್ಭ ಬಂದಾಗ ರೈಲು ಅಥವಾ ವಿಮಾನ ಯಾವುದಾದರೂ ಒಂದನ್ನು ನಿಲ್ಲಿಸಲಾಗುತ್ತದೆ. ಬ್ಯಾಂಕಾಕ್ನ ವ್ಯಾಂಗ್ ವೆ ನಿಯಾಯ್ ಮತ್ತು ಥೈಲ್ಯಾಂಡ್ನ ಸಮೀತ್ ಸಂಕರಂನ ಮಧ್ಯ 42 ಮೈಲುಗಳಿಗೆ ಸಂಪರ್ಕ ಕಲ್ಪಿಸುವ ಮೇಕಲಾಂಗ್ ರೈಲ್ವೆ ಒಂದು ವಿಚಿತ್ರವಾದ ರೈಲ್ವೆ ಮಾರ್ಗ. ಅಷ್ಟೇ ಅಲ್ಲ, ಸ್ವಲ್ಪ ಎಚ್ಚರ ತಪ್ಪಿದರೆ ಅಪಾಯಕಾರಿ ಕೂಡ. ಈ ಮಾರ್ಗವನ್ನು ಡಿಸೈನ್ ಮಾಡುವಾಗ ಇಲ್ಲಿದ್ದ ದೇಶದ ಅತಿ ದೊಡ್ಡ ಸೀ ಫುಡ್ ಮಾರ್ಕೆಟ್ ಒಂದು ಅಡಚಣೆಯಾಗಿತ್ತು. ಎಂಜಿನಿಯರ್ಗಳ ಬಳಿ ಈ ಮಾರುಕಟ್ಟೆಯ ಮಧ್ಯಭಾಗದಲ್ಲಿ ಟ್ರ್ಯಾಕ್ಗಳನ್ನು ಹಾಕುವುದನ್ನು ಬಿಟ್ಟರೆ ಬೇರೆ ಆಯ್ಕೆ ಇರಲಿಲ್ಲ. ಆದರೆ ಇದು ಮಾರಾಟಗಾರರಿಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಇಂದಿಗೂ ಅವರು ತಮ್ಮ ಸರಕುಗಳನ್ನು ಇದೇ ಸ್ಥಳದಿಂದ ಮಾರಾಟ ಮಾಡುತ್ತಾರೆ. ರೈಲು ಸಮೀಪಿಸಿದ ಕೂಡಲೇ ಮಾರ್ಗದಿಂದ ಬದಿಗೆ ಸರಿಯುತ್ತಾರೆ. ಅದೃಷ್ಟ ಎಂದರೆ ಈ ಮಾರ್ಗದಲ್ಲಿ ರೈಲುಗಳು ತುಂಬಾ ಕಮ್ಮಿ ಹಾಗೂ ಅವು ಮಾರುಕಟ್ಟೆಯನ್ನು ತಲುಪುವ ಮೊದಲೇ ಸಾಕಷ್ಟು ದೂರದಿಂದ ಶಬ್ದ ಕೇಳಿಸುವುದರಿಂದ ಎಲ್ಲರೂ ಸ್ಥಳದಿಂದ ದೂರ ಸರಿಯಲು ಸಾಕಷ್ಟು ಸಮಯ ಸಿಗುತ್ತದೆ. ಆದರೂ ಕೆಲವೊಮ್ಮೆ ಕೈಮೀರಿ ಅಪಘಾತಗಳು ಸಂಭವಿಸಿವೆ. ಈಗ ಇದೊಂದು ಪ್ರವಾಸಿ ಆಕರ್ಷಣೆಯಾಗಿದ್ದು ಇದನ್ನು ನೋಡಲೆಂದೇ ಜನ ದೂರದಿಂದ ಬರುತ್ತಾರೆ. ಸ್ವಿಟ್ಜರ್ಲೆಂಡ್ನ ಎತ್ತರ ತಗ್ಗಿನ ಭೂಪ್ರದೇಶ ರೈಲ್ವೆ ಎಂಜಿನಿಯರ್ಸ್ಗೆ ಒಂದು ಸವಾಲು. ಅದಕ್ಕಾಗಿ ಅವರು ಕಂಡುಕೊಂಡ ಒಂದು ಅದ್ಭುತ ಪರಿಹಾರ ಬ್ರೂಸಿಯೋ ಸ್ಪೈರಲ್ ವಯಾಡಕ್ಟ್. ಬ್ರೂಸಿಯೋ ಮತ್ತು ಕ್ಯಾಂಪಾಸಿಯೋ ಮಧ್ಯದ ಮಾರ್ಗದಲ್ಲಿ ಒಂದು ಕಡೆ ರೈಲು ಅತಿ ಕಡಿಮೆ ದೂರದಲ್ಲಿ 20 ಮೀಟರ್ಗಳಷ್ಟು ಎತ್ತರಕ್ಕೆ ಹೋಗಬೇಕು. ರೈಲ್ವೆ ಮಾರ್ಗದಲ್ಲಿ ಇದು ಬಹುತೇಕ ಅಸಾಧ್ಯ. ಯಾಕೆಂದರೆ ಎಂಜಿನ್ಗಳು ತಮ್ಮ ಲೋಡ್ಗಳನ್ನು ಫ್ಲಾಟ್ ಟ್ರ್ಯಾಕ್ಗಳ ಉದ್ದಕ್ಕೂ ಎಳೆಯುವಷ್ಟು ಮಾತ್ರ ಶಕ್ತಿಯುತವಾಗಿರುತ್ತವೆ. ಅದೂ ಅಲ್ಲದೆ ಈ ಮಾರ್ಗದಲ್ಲಿ ಪ್ರವಾಸಿಗರೇ ಹೆಚ್ಚು ತಿರುಗಾಡುವುದರಿಂದ ಸುರಂಗಗಳ ಬಳಕೆ ಮಾಡಿದರೆ ಪ್ರಕೃತಿ ವೀಕ್ಷಣೆಗೆ ಸಮಸ್ಯೆಯಾಗುತ್ತದೆ. ಹಾಗಾಗಿ ರೈಲ್ವೆ ಎಂಜಿನಿಯರ್ಸ್ ಕಂಡುಕೊಂಡ ದಾರಿಯೇ ಈ ಸುರುಳಿಯಾಕಾರದ ವಯಾಡಕ್ಟ್. ರೈಲು ಇದರ ಮೂಲಕ ಹೋಗೋದನ್ನು ದೂರದಿಂದ ನೋಡುವಾಗ ಒಂದು ಹಾವು ತನ್ನ ಬಾಲವನ್ನು ತಿರುಗಿಸಿದಂತೆ ಕಾಣಿಸುತ್ತದೆ. ಇದು 110 ಮೀಟರ್ ಉದ್ದವಾಗಿದ್ದು ಕೆಲವೊಮ್ಮೆ ರೈಲು ಉದ್ದವಾಗಿದ್ದರೆ ಅದೇ ರೈಲು ತನ್ನ ಮೇಲ್ಗಡೆ ತಾನೇ ಹೋಗುವಂತೆ ಕಾಣಿಸುತ್ತದೆ. ರೈಲು ಮಾರ್ಗ ಅಂದ ಕೂಡಲೇ ನಮ್ಮ ತಲೆಯಲ್ಲಿ ಬರೋದು ಸ್ಟ್ರೈಟ್ ಆದ ಎಚ್ಚರಿಕೆಯಿಂದ ಡಿಸೈನ್ ಮಾಡಿದ ಹೊಳೆಯುವ ಮೆಟಲ್ ಟ್ರ್ಯಾಕ್ ಮತ್ತು ಭಾರವಾದ ಎಂಜಿನ್ಗಳು ಅವುಗಳ ಮೇಲೆ ಆರಾಮವಾಗಿ ಹೋಗುವಂತಹ ದಾರಿ. ಆದರೆ ಯುಎಸ್ಎನ ND&W ರೈಲ್ ರೋಡ್ನಲ್ಲಿ ಹಲವು ವಿಭಾಗಗಳನ್ನು ಈ ರೀತಿ ಕಲ್ಪಿಸೋಕು ಸಾಧ್ಯ ಇಲ್ಲ. ಲಿಬರ್ಟಿ ಸೆಂಟರ್ ಓಹಿಯೋ ಮತ್ತು ವುಡ್ಬರ್ನ್ ಇಂಡಿಯಾನಾಗೆ ಸಂಪರ್ಕ ಕಲ್ಪಿಸುವ ಈ ಟ್ರ್ಯಾಕ್ ಸಾಕಷ್ಟು ಬೆಂಡ್ಗಳು, ಕ್ರ್ಯಾಕ್ಗಳು ಮತ್ತು ತಿರುವುಗಳಿಂದ ತುಂಬಿದೆ. ಹಲವಾರು ವರ್ಷಗಳಿಂದ ರಿಪೇರಿ ಕೂಡ ಕಾಣದ ಇವುಗಳನ್ನು ದೇಶದ ಅತ್ಯಂತ ಕೆಟ್ಟ ರೈಲ್ವೆ ಎಂದು ಪರಿಗಣಿಸಲಾಗುತ್ತದೆ. ಟ್ರ್ಯಾಕ್ನ ಸ್ಥಿತಿಯನ್ನು ನೋಡಿದಾಗ ರೈಲುಗಳು ಈ ಮಾರ್ಗದಲ್ಲಿ ಸಂಚರಿಸುವುದೇ ಒಂದು ಅದ್ಭುತ ಅನಿಸುತ್ತದೆ. ಈ ಜಾಗದಲ್ಲಿ ಸಂಚರಿಸುವ ರೈಲಿನ ವೇಗ ಬಸವನ ಹುಳುವಿನ ಹಾಗೆ ಇರುತ್ತದೆ. ಶೋನೊನ್ ಮೊನೊರೈಲ್ ಜಪಾನ್ನ ಟೋಕಿಯೋ ಬಳಿ ಓಪುನಾ ಮತ್ತು ಶೋನೆನ್ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಇದು ದೇಶದಲ್ಲಿ ನಿರ್ಮಿಸಲಾದ ಈ ರೀತಿಯ ಮೊದಲ ಸಾರಿಗೆ ವ್ಯವಸ್ಥೆ. ಯಾಕೆಂದರೆ ಹೆಚ್ಚಿನ ಮೊನೊರೈಲ್ಗಳಂತೆ ಟ್ರ್ಯಾಕ್ನ ಮೇಲೆ ಇರುವ ಬದಲು ಇಲ್ಲಿ ರೈಲು ಟ್ರ್ಯಾಕ್ ಕೆಳಗಡೆ ಜೋಡಿಸಲಾಗಿದೆ. ಈ ರೈಲುಗಳು ಗಂಟೆಗೆ 45 ಮೈಲುಗಳ ಸ್ಪೀಡ್ನಲ್ಲಿ ಚಲಿಸುತ್ತವೆ. ಸುತ್ತಮುತ್ತಲೂ ಇರುವ ಕಟ್ಟಡಗಳ ಅತಿ ಸಮೀಪದಲ್ಲಿ ಸಾಗುವ ಕಾರಣ ದಾರಿಯಲ್ಲಿ 2 ಸುರಂಗಗಳಿವೆ. ಇದು ಯಶಸ್ವಿಯಾದ ಕಾರಣ ಜಪಾನ್ನಲ್ಲಿ ಈ ರೀತಿಯ ಹಲವಾರು ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ. ಯುಕೆಯಲ್ಲಿ ವಾಣಿಜ್ಯ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸಲು ಶತಮಾನಗಳ ಹಿಂದೆ ನಿರ್ಮಿಸಲಾದ ಹಲವಾರು ರೈಲು ಮಾರ್ಗಗಳು ಈಗ ಭೂಪ್ರದೇಶ ಬದಲಾದ ಕಾರಣ ಅಪಾಯದ ಅಂಚಿನಲ್ಲಿವೆ. ಅಂತಹದ್ದೇ ಒಂದು ಈ ಸೌತ್ ಡೆವನ್ ರೈಲ್ವೆ. ಒಂದು ಕಾಲದಲ್ಲಿ ಅರ್ಧ ಮೈಲಿ ಭೂಮಿಯಲ್ಲಿದ್ದ ಈ ರೈಲು ಮಾರ್ಗ ಈಗ ಕಡಲ್ಕೊರೆತದ ಕಾರಣ ಸಮುದ್ರ ತೀರದಲ್ಲಿಯೇ ಇದೆ. ಹವಾಮಾನ ವೈಪರೀತ್ಯದ ಕಾರಣ ಸಮುದ್ರದಲ್ಲಿ ಏಳುವ ಭಾರೀ ಅಲೆಗಳು ಟ್ರ್ಯಾಕ್ ಮೇಲೆ ಮತ್ತು ಆ ಸಮಯದಲ್ಲಿ ಬರುವ ರೈಲುಗಳಿಗೆ ನೀರನ್ನು ಸಿಂಪಡಿಸುತ್ತವೆ. ಪ್ರಯಾಣಿಸುತ್ತಿರುವವರಿಗೆ ಇದೊಂದು ವಾಟರ್ ಪಾರ್ಕ್ ರೈಡ್ ರೀತಿ ಕಾಣಿಸುತ್ತದೆ.
ಆದರೆ ಇದು ದೇಶದ ನೈಋತ್ಯಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ರೈಲು ಮಾರ್ಗವಾದ ಕಾರಣ ಇದೊಂದು ದೊಡ್ಡ ಸಮಸ್ಯೆ ಕೂಡ ಹೌದು. ಭೀಕರವಾದ ಚಂಡಮಾರುತದ ಸಮಯದಲ್ಲಿ ಏಳುವ ಭಾರೀ ಅಲೆಗಳು ಟ್ರ್ಯಾಕ್ನ ಭಾಗಗಳನ್ನು ನಾಶಪಡಿಸುತ್ತವೆ. ಇದು ಸರಿಯಾಗುವ ತನಕ ಹಲವಾರು ತಿಂಗಳುಗಳವರೆಗೆ ಈ ಪ್ರದೇಶಕ್ಕೆ ರೈಲು ಪ್ರಯಾಣವನ್ನು ನಿಲ್ಲಿಸುತ್ತಾರೆ. ಸಂಪೂರ್ಣವಾಗಿ ಹೊಸ ಮಾರ್ಗವನ್ನು ನಿರ್ಮಿಸುವುದೊಂದೇ ಇಲ್ಲಿನ ರೈಲ್ವೆ ಮುಂದಿರುವ ಸದ್ಯದ ಆಯ್ಕೆ. ತಮಿಳುನಾಡಿನ ರಾಮೇಶ್ವರದಲ್ಲಿರುವ ಪಂಬನ್ ರೈಲ್ವೆ ಬ್ರಿಡ್ಜ್ ಪಂಬನ್ ದ್ವೀಪವನ್ನು ಮಂಡಪಂ ಪಟ್ಟಣದೊಂದಿಗೆ ಸಂಪರ್ಕಿಸುತ್ತದೆ. 1914ರಲ್ಲಿ ಪ್ರಾರಂಭವಾದ ಇದು ಭಾರತದ ಮೊದಲ ಸಮುದ್ರ ಸೇತುವೆಯಾಗಿದೆ. ಇದು 1.5 ಮೈಲುಗಳಷ್ಟು ಉದ್ದವಾಗಿದೆ. 1988ರಲ್ಲಿ ರೋಡ್ ಬ್ರಿಡ್ಜ್ ಆಗುವವರೆಗೂ ಇದು ಈ ದ್ವೀಪಕ್ಕೆ ಏಕೈಕ ಭೂಸಂಪರ್ಕವಾಗಿತ್ತು. ತುಂಬಾ ಕಿರಿದಾದ ಸೇತುವೆಯಾದ ಕಾರಣ ಈ ಸೇತುವೆಯ ಮೂಲಕ ಹಾದು ಹೋಗುವಾಗ ಕಿಟಕಿಯಲ್ಲಿ ಹೊರಗೆ ನೋಡಿದರೆ ನಿಮಗೆ ಬರೀ ನೀರು ಬಿಟ್ಟರೆ ಬೇರೇನೂ ಕಾಣಿಸುವುದಿಲ್ಲ. ಆದರೆ ಪದೇ ಪದೇ ಕಾಣಿಸಿಕೊಂಡ ಬಿರುಕುಗಳ ಕಾರಣ ಸುಮಾರು 100 ವರ್ಷಗಳಿಂದ ಬಳಸುತ್ತಿದ್ದ ಈ ಸೇತುವೆಯ ಮೇಲಿನ ಪ್ರಯಾಣವನ್ನು 2022ರಲ್ಲಿ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಸೇತುವೆ ಪುನರ್ನಿರ್ಮಾಣದ ನಂತರ ಪುನಃ ಸಂಚಾರ ಆರಂಭಿಸಲಾಗುತ್ತದೆ ಎಂದು ರೈಲ್ವೆ ಇಲಾಖೆ ಘೋಷಿಸಿದೆ. ಇನ್ನೊಂದು ಇಂತಹ ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.